ಸಾಕಷ್ಟು ವೇದಿಕೆಗಳ ಹೇಳಿದ್ರು ನನ್ನ ಮಗ ಸಂಚಿತ್ತು ಅಂತಕ್ಕಂಥ ಮಾತನ್ನ. ಅಫ್ಕೋರ್ಸ್ ಅದೇ ತರ ಸಾಕಿದ್ರು, ಈಗ ಅದೇ ತರ ಲಾಂಚ್ ಮಾಡ್ತಾ ಇದ್ರ. ಸೊ ನಿಮ್ಮ ಮನೆ ಮಗ ಕೂಡ ಹೌದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಭಾಷಾ ಕಿಚ್ಚ ಸುದೀಪ್ ಅವರ ಕುಟುಂಬದಿಂದ ಒಂದು ಕುಡಿ ಬೆಳ್ಳಿ ಪರದೆ ಆವರಿಸ್ತಾ ಇದೆ ಅಂತಂದಾಗ ಅವರೇ ಹೇಳಿದ್ರು ಫ್ಯಾನ್ಸ್ಗೆಲ್ಲಾನು, ಪ್ರತಿ ಡಿಸ್ಟ್ರಿಕ್ಟ್ ಸೆಂಟರ್ಗೂ ಬರ್ತಾ ಇದ್ದಾರೆ, ನಮ್ಗೆ ಕೊಡೋ ಅಷ್ಟೇ ಪ್ರೀತಿ ಅವ್ರಿಗೂ ಕೊಡಿ ಅಂತ ಅವ್ರೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ರು ರೀಸೆಂಟ್ ಆಗಿ. ಸೊ ಅದೇ ರೀತಿ ಹೋಗಿದ ಕಡೆ ಎಲ್ಲಾನು ಅದೇ ಪ್ರೀತಿ ಸಿಕ್ಕಿದೆ ಕೂಡ ಸಂಚಿತ್. ಫೈನಲಿ ಕನ್ನಡ ಆಡಿಯನ್ಸ್ಗೆ, ಸುದೀಪ್ ಸರ್ ಫ್ಯಾನ್ಸ್ಗೆ, ಸಾನ್ವಿ ಅವರ ಫ್ಯಾನ್ಸ್ಗೆಲ್ಲ ಏನ್ ಎಲ್ಲಾ ಕರ್ನಾಟಕ ಜನತೆಗೆ, ಎಲ್ಲಾ ಕಿಚ್ಚ ಅಭಿಮಾನಿಗಳಿಗೆ ಫಸ್ಟ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮನ್ನ ಆ ಟ್ರೇಲರ್ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ. ಎಲ್ಲೂ ಒಂದು ನೆಗೆಟಿವ್ ಕಮೆಂಟ್ ನೋಡಿಲ್ಲ. ಸೊ ಟ್ರೇಲರ್ ಇಷ್ಟಪಟ್ಟರೆ ನಿಮಗೆ ಖಂಡಿತವಾಗ್ಲೂ ಫಿಲಮ್ ಇಷ್ಟ ಆಗುತ್ತೆ. ನಾವೆಲ್ಲ ತುಂಬ ಪ್ರೀತಿಯಿಂದ ನಿಮಗೆ ಒಬ್ಬ ನಮ್ಮ ಮನೆಯ ಹುಡುಗನ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಿಮ್ಮ ಮನೆ ಹುಡುಗ ಆಗ್ತಾನೆ ಅಂತ ಒಂದು ಭರವಸೆ. ನಿಮಗೆ ಪಚ್ಚ ಇಷ್ಟ ಆಗ್ತಾನೆ, ಸಂಚಿತ್ತು ಇಷ್ಟ ಆಗ್ತಾನೆ ಅಂತ ಒಂದು ಭರವಸೆ ಇದೆ ನಿಮಗೆ. ಬನ್ನಿ ಚಿತ್ರಮಂದಿರದಲ್ಲಿ ಮ್ಯಾಂಗೋ ಪಚ್ಚನ ನೋಡಿ, ಅಷ್ಟೇ ನಾನು ಹೇಳ್ತೀನಿ. ಕನ್ನಡ ಕೇಳೋದಕ್ಕೆ ಖುಷಿ ಆಗುತ್ತೆ, ಸ್ಪಷ್ಟವಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನನ್ನನ್ನು ಎಷ್ಟು ಟ್ರೋಲ್ ಮಾಡ್ತಾರೆ ಗೊತ್ತಾ ಜನ, ಕನ್ನಡ ಮಾತಾಡೋದೇ ಇಲ್ಲ ಇವರು ಅಂತ. ಬಹುಶಃ ಈ ಇಂಟರ್ವ್ಯೂ ನೋಡಿದ್ರೆ ನಿಮ್ಗೆ ಪಾಸಿಟಿವ್ ಕಾಮೆಂಟ್ಸ್ ಜಾಸ್ತಿ ಬರುತ್ತೆ. ಐ ಹೋಪ್ ಸೊ. ಡಸಂಟ್ ಮ್ಯಾಟರ್. ನೋ ಇಟ್ ಡಸಂಟ್ ಮ್ಯಾಟರ್. ಅಂದ್ರೆ ನಾನು ಮಾತಾಡ್ತೀನಿ, ಬಟ್ ಕೆಲವರು ಕೇಳಿದಾಗ ಇನ್ಸ್ಟಿಂಕ್ಟಿವ್ಲಿ ಇಂಗ್ಲೀಷೇ ಬರೋದು. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿ ಮಾತಾಡಿದೆಲ್ಲ ಇಂಗ್ಲೀಷೇ. ಪ್ಲಸ್ ನಾವೇನು ಅಷ್ಟು ಕಂಫರ್ಟಬಲ್ ಇಲ್ಲ, ನಾವೇನು ಕ್ಯಾಮ್ರಾ ಮುಂದೆ ಬಂದವರಲ್ಲ. ಐ ಆಮ್ ವೆರಿ ಆಕ್ವರ್ಡ್, ಐ ಆಮ್ ಲಿಟಲ್ ಶೈ. ಸೊ ಸಮ್ಟೈಮ್ಸ್ ನರ್ವಸ್ನೆಸ್ಸಲ್ಲಿ ನಮಗೆ ಇಂಗ್ಲೀಷೇ ಬರುತ್ತೆ. ಹಾಗಂತ ಕನ್ನಡನ ನಾವು ಸ್ವೀಕಾರ ಮಾಡಿಲ್ಲ ಅಂತ ಇಲ್ಲ. ಅಲ್ಲ, ನೀವು ಇಷ್ಟು ಫ್ಲೂಯೆನ್ಸಿ ಕನ್ನಡ ಮಾತಾಡ್ತಿರೋದು ನೋಡಿದ್ರೆ ಬಹುಶಃ ಮುಂದಿನ ಬಿಗ್ ಬಾಸ್ ಸೀಸನ್ಗೆ ನಿಮ್ಮನ್ನೇ ಹೋಸ್ಟ್ ಮಾಡಿದ್ರು ಓ ಮೈ ಗಾಡ್. ಸುಷ್ಮಾ, ಥ್ಯಾಂಕ್ ಯು, ದಟ್ಸ್ ಅ ಬಿಗ್ ಕಾಂಪ್ಲಿಮೆಂಟ್. ಆ ಥರ ಏನಿಲ್ಲ. ಅಫ್ಕೋರ್ಸ್ ನಮ್ಮ ದಾದಾನೇ ಫೇವ್ರೇಟ್. ನನ್ಗೂ ಅಷ್ಟೇ. ರಾಕ್ಲೈನ್ ವೆಂಕಟೇಶ್ವರ್ ಒಂದು ಮಾತು ಹೇಳ್ತಾರೆ ಟ್ರೈಲರ್ ಅಲ್ಲಿ, ಒಂದು ಶಾರ್ಟ್ ಅಲ್ಲಿ ಒಂದು ಡೈಲಾಗು, ಏನ್ ಕಟ್ಬೇಕು ಅನ್ಕೊಂಡಿದ್ಯಾ ಅಂತ, ಸಾಮ್ರಾಜ್ಯ ಅಂತ ಹೇಳ್ತಾರೆ. ಸೊ ಆ ಥರದೊಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಮೊದಲ ಅಡಿಪಾಯ ಒಂದು ಇಟ್ಟಿಗೆ ಜೋಡಿಸಿದ್ದಾರೆ ಸಂಚಿತ್ ಅವರು. ಸಂಚಿತ್ ಅವ್ರಿಗೆ ಏನ್ ಹೇಳ್ತಾರೆ ಮೇಡಮ್ ಈ ಸಂದರ್ಶನದ ಮೂಲಕ? ಇನ್ನು ಆ ಥರದ ಒಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಕಷ್ಟು ಇಟ್ಟಿಗೆಗಳನ್ನ ಜೋಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು, ಅವನು ಎಲ್ಲರೂ ಮನಸ್ಸಲ್ಲಿ ಒಂದು ಸಾಮ್ರಾಜ್ಯ ಮಾಡಲಿ, ಅವರೆಲ್ಲರ ಹೃದಯದಲ್ಲಿ ಇರಲಿ. ಫಸ್ಟು ಅವನ್ನ ಒಂದು ಒಳ್ಳೆ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳಿ, ಒಂದು ಒಳ್ಳೆ ನಟನಾಗಿ ಗುರುತಿಸ್ಕೊಳ್ಬೇಕು ಅಂತ ನನ್ನ ಆಸೆ ಅಷ್ಟೆ. ಇಲ್ಲ, ಅವನ ಶ್ರಮ, ಅವನ ಡೆಡಿಕೇಶನ್ ಇದ್ದೇ ಇರುತ್ತೆ, ಅದ್ರ ಫಲ ಜನ ಅವನಿಗೆ ಕೊಡ್ತಾರೆ ಅಂತ ನನಗೊಂದು ತುಂಬ ಭರವಸೆ ಇದೆ. ಯೋಗಿ ಸರ್. ಎಸ್ ಸರ್. ಮ್ಯಾಂಗೋ ಪಚ್ಚ ಸಿನಿಮಾ June 5 ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಂಸ್ಥೆ ಮತ್ತು ಸುಪ್ರಿಯಾನ್ವಿ ಕೊಲಾಬ್ರೇಷನ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ನೀವೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದೀರಾ. ಅದು ಒಟ್ಟಿಗೆ ಮಾಡೋದು. ಕನ್ನಡ ಆಡಿಯನ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ಸಿನಿಮಾ ಬಗ್ಗೆ? ಇಲ್ಲ, ಯಾಕಂದ್ರೆ ನೀವು ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ತುಂಬಾ ಆಳ ಅಗಲವಾಗಿ ತಿಳ್ಕೊಂಡಿದ್ದೀರಾ, ಏನಾಗ್ತಿದೆ ಬೆಳವಣಿಗೆಗಳಂತ ಒಂದು ನಿಮ್ಮ ಅರಿವಿಗೂ ಇದೆ. ಸೊ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಆಡಿಯನ್ಸ್ನ ಥಿಯೇಟರ್ಗೆ ಕರ್ಕೊಂಡ್ಬರೋದು ತುಂಬಾ ರಿಸ್ಕಿ ಜಾಬ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್? ಇಲ್ಲ, ಕನ್ನಡ ಆಡಿಯನ್ಸು ಯಾವತ್ತೂ ಹೇಳ್ತೀನಿ ಕೇಳಿ, ಯಾವತ್ತೂ ಯಾರು ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಬಂದೇ ಬರ್ತಾರೆ. ಈಗ ನೋಡಿ, ಪರಭಾಷೆ ಸಿನಿಮಾಗಳು ಅಷ್ಟೇ, ನಾವು ಇಲ್ಲಿ ನೋಡ್ತೀವಿ, ಯಾರು ಬೇರೆ ಆಚರಣೆ ಬಂದು ನೋಡಲ್ಲ, ನಮ್ಮವರೇ ನೋಡೋದು. ನಮ್ಮ ಕನ್ನಡದವರು ತುಂಬ ಹುಷಾರು, ಎಲ್ಲ ಸಿನಿಮಾ ನೋಡ್ತಾರೆ, ಎಲ್ಲ ಲ್ಯಾಂಗ್ವೇಜ್ ನೋಡ್ತಾರೆ. ಸೊ ಹಾಗಾಗಿ ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಕನ್ನಡದವ್ರು ಯಾವತ್ತೂ ಕೈ ಬಿಡಲ್ಲ, ಬಂದು ನೋಡೇ ನೋಡ್ತಾರೆ. ಅದೇ ನಿಟ್ಟಿನಲ್ಲಿ ಮ್ಯಾಂಗೋ ಪಚ್ಚ ಒಂದು ಒಳ್ಳೆ ಸಿನಿಮಾ ಅಂತ ಭರವಸೆ ಇಟ್ಕೊಂಡು ಮಾಡಿದ್ದೀವಿ ನಾವು. ಈ ಪಿಕ್ಚರ್ಗೆ ಬಂದೇ ಬರ್ತಾರೆ ಜನ, ಬಂದು ಅವ್ರ ಪ್ರೀತಿ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆಯಲ್ಲಿದ್ದೀವಿ. ಸೊ ಇದೇ June 5 ಪ್ಲೀಸ್ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಮ್ಯಾಂಗೋ ಪಚ್ಚ ಚಿತ್ರವನ್ನು ಆಶೀರ್ವಾದ ಮಾಡ್ದಂಗೆ ಬೇರೆ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಅಂತ ಬೇಡ್ಕೋತೀವಿ. ಥ್ಯಾಂಕ್ ಯು ಯೋಗಿ ಸರ್, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ಸಿನಿಮಾ ಬಗ್ಗೆ. ಪ್ರಿಯಾ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು, ನಿಮ್ಮ ಕನ್ನಡ ಕೇಳಿದ್ದು. ಎಸ್ಪೆಷಲಿ ನೀವಿಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತೀರಾ ಅಂತ ನನ್ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹೋಪ್ ವೆರಿ ಸೂನ್ ಬೇಗ ಸಿಗೋಣ, ನನ್ಗೊಂದು ಒಳ್ಳೆ ಸಂದರ್ಶನ ಕೊಡಿ. ಬಹಳ ಸಿನಿಮಾ ಆಗಿರೋದ್ರಿಂದ ಸಿನಿಮೇತರವಾಗಿ ಜಾಸ್ತಿ ಮಾತಾಡಕ್ಕೆ ಟೈಮ್ ಸಿಗ್ಲಿಲ್ಲ. ನೀವು ಫಿಲಂ ಎಲ್ಲ ನೋಡಿ ಆಮೇಲೆ ಮಾತಾಡಕ್ ಇನ್ನೂ ಖುಷಿ ಆಗುತ್ತೆ ನಂಗೆ. ಅವಾಗ ತುಂಬಾ ವಿಚಾರಗಳು ಇರ್ತವೆ, ನೋಡಿದ್ಮೇಲೆ ಒಂದು ಸಂದರ್ಶನ ಹೋಗ್ತೀವಿ. ಇನ್ಫ್ಯಾಕ್ಟ್ ಸಂಚಿತ್ ಅವರ ಮೊದಲ ಸಂದರ್ಶನ ನಮ್ಮ
Thank you, madam. ನಿಮ್ಮ ನಿಮ್ಮ ಲಕ್ಕಿ ಚಾಮ್ ಆಗಿರ್ಲಿ I call him lucky ಸಂಚಿತ್ ಲಕ್ಕಿ ಅಂತ ಹೇಳೋದು. ನನ್ನ ಫ್ರೆಂಡ್ಸ್ ಎಲ್ಲ ಲಕ್ಕಿ ಅಂತಂದ್ರೆ ನನ್ನ ಫೋನ್ ಕರೆಯೋದಾ ನಿಮ್ಗೆ ನನ್ನ ಫೋನ್ ನಾನು ನಂಗೆ ಕರೆಯೋದು ಯೋಗಿ ಜಿ ರಾಜ್ ಅವರಾಗಿ ಕರೆಯೋದು. ಸೋ ಸ್ವೀಟ್ ನಿಮ್ಮ ಲಕ್ ಅವನಿಗೂ ಬರ್ಲಿ ಅಂತ ಒಳ್ಳೇದಾಗುತ್ತೆ madam, ಥ್ಯಾಂಕ್ ಯು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು So ಅವರೆಲ್ಲ ಆ ಥರದ್ದೊಂದು ಟ್ಯಾಲೆಂಟ್ ಇದೆ. ಸೊ ಅದನ್ನ ಜನ ಗುರುತಿಸ್ತಾರೆ, ಬೆಳೆಸ್ತಾರೆ, ಪೋಷಿಸ್ತಾರೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಮಗೂ ಇದೆ. ಒಳ್ಳೇದಾಗ್ಲಿ, ಸಂಚಿತ್ ಅವ್ರಿಗೆ ಜಾಸ್ತಿ ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಆದಷ್ಟು ಸಿನಿಮಾ ದೊಡ್ಡ ಸಕ್ಸಸ್ ಆಗ್ಲಿ. ಸಕ್ಸಸ್ ಆದ ನಂತರ ಸಕ್ಸಸ್ ಬಗ್ಗೆ ಇದೇ ತರ ಕೂತ್ ಮಾತಾಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಚಿತ್ರದ ನಿರ್ಮಾಪಕರುಗಳಾದಂತಹ ಪ್ರಿಯಾ ಸುದೀಪ್ ಅವರು ಮತ್ತೆ ಯೋಗಿ ಜಿ ರಾಜ್ಗೌಡ ಅವರ ಮನದಾಳದ ಮಾತುಗಳನ್ನ. ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ವಾರಕ್ಕೆ 5-6 ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಆದ್ರೆ ಸಾಕಷ್ಟು ಜನ ಥಿಯೇಟರ್ಗೆ ಯಾಕೆ ಹೋಗ್ಬೇಕು, ವೆರಿ ಸೂನ್ ನಮ್ಗೊಂದು ಪೈರಸಿ ಕಾಪಿ ಬರುತ್ತೆ, ಮೊಬೈಲ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ಸಾಕು ಅಂತಾರೆ. ಆದಷ್ಟು ಕನ್ನಡ ಸಿನಿಮಾಗಳನ್ನ ಆತರ ಮಾಡಕ್ ಹೋಗ್ಬೇಡಿ. ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನ ನೋಡಿ, ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ. ನಿಮ್ಗೆ ಯಾವ್ದಾದ್ರು ಲಿಂಕ್ಸ್ ಬಂದ್ರೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ OTTಗೆ ಬರೋವರೆಗೂ ಕಾಯಕ್ ಹೋಗ್ಬೇಡಿ. ಇತ್ತೀಚೆಗೆ ಸಿನಿಮಾಗಳು ರಿಲೀಸ್ ಆಗಿದ 1 ತಿಂಗಳು 1.5 ತಿಂಗಳು ಒಳಗಡೆನೆ ನಿಮ್ಗೆ OTTಗೆ ಬರುತ್ತೆ. ಅವರು ಅಷ್ಟು ಶ್ರಮ, ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿರ್ತಾರೆ ಸಿನಿಮಾ. ಅದಕ್ಕೆ ಒಂದು ಪ್ರತಿಫಲ ಸಿಗ್ಬೇಕು ಅಂತಂದಾಗ ನೀವು ಆ ಒಂದು ಆಂಬಿಯನ್ಸ್ ಅಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರೆ ಅದಕ್ಕೆ ಒಂದು ಅದಕ್ಕೇನ್ ಸಲ್ಲಬೇಕು ಅನ್ನೋದು ಸಲ್ಲುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.